ಮುಂಬೈನ ಸ್ಪೈನ್ ಅಸೋಸಿಯೇಷನ್ ನಮ್ಮ ಮುಖ್ಯಸ್ಥರಾದ ಡಾಕ್ಟರ್ ಶೇಖರ್ ಭೋಜರಾಜ್ ಮತ್ತು BLD ಮಹಾವಿದ್ಯಾಲಯದ ಮಧ್ಯ ಒಂದು ಒಡಂಬಡಿಕೆ ಏರ್ಪಟ್ಟಿದ್ದು, ಸತತವಾಗಿ 2 ವರ್ಷದಿಂದ ಪ್ರತಿ 3 ತಿಂಗಳಿಗೊಮ್ಮೆ ಸ್ಪೈನ್ ಸರ್ಜರಿ ಕ್ಯಾಂಪ್ಸನ್ನು ಏರ್ಪಡಿಸ್ತಾ ಇದ್ದೀವಿ. ಇದರಲ್ಲಿ ಮುಖ್ಯವಾಗಿ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದ MB ಪಾಟೀಲ್ ಅವರು ವಿಶೇಷ ಆಸಕ್ತಿ ವಹಿಸಿ ನಮಗೆ ನಿರ್ದೇಶಿಸಿದ್ರಿಂದ ಈ ಕ್ಯಾಂಪ್ಸನ್ನು ನಾವು ತುಂಬ ಯಶಸ್ವಿಯಾಗಿ ಫ್ರೀ ಆಫ್ ಕಾಸ್ಟ್ ಆಗಿ ಯಾವುದೇ ಚಾರ್ಜ್ ಮಾಡಲಾರ್ದೆ ಇದನ್ನು ನಾವು ನಿರಂತರವಾಗಿ ಏರ್ಪಡಿಸ್ತಿದ್ದೀವಿ. ಸೊ ನಮ್ಮ ಭಾಗದ ಎಲ್ಲರೂ ಈ ಕ್ಯಾಂಪ್ನ ಸ್ಪೈನ್ ಏನು ಬೆನ್ನು ಹುರಿಯ ಸಮಸ್ಯೆ ಇದ್ದಾವೆ ಅದರದ ಸದುಪಯೋಗ ಪಡಿಸ್ಕೊಳ್ಬೇಕಾಗಿ ವಿನಂತಿ. ಶನಿವಾರ 1/8/2026 ನಮ್ಮ ಈ BLD ಡೀಮ್ ಟು ಬಿ ಯೂನಿವರ್ಸಿಟಿ BM ಪಾಟೀಲ್ ಆಸ್ಪತ್ರೆಯಲ್ಲಿ ಮುಂಬೈನ ಈಗಾಗಲೇ ನಮ್ಮ ವೆಂಟೂರ್ ಸರ್ ಹೇಳಿದ ಹಾಗೆ ಸ್ಪೈನ್ ಫೌಂಡೇಶನ್ ಅಂತೇಳಿ ಸಂಸ್ಥಾಪಕರು ಹಾಗೂ ಭಾರತ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿ ಹೊಂದಿರತಕ್ಕಂಥ ಬೆನ್ನೆಲುಬು ನರಗಳ ಶಸ್ತ್ರಚಿಕಿತ್ಸಕ ಆದಂಥ ಡಾಕ್ಟರ್ ಶೇಖರ್ ಭೋಜರಾಜ್ ಅವರ ನೇತೃತ್ವದಲ್ಲಿ ಈ ಹದಿಹರಿಯದಲ್ಲಿ ಕಂಡು ಬರ್ತಕ್ಕಂಥ ವಕ್ರ ಬೆನ್ನು ಹುರಿ ಅಂದ್ರೆ ಸ್ಕೋಲಿಯೋಸಿಸ್ ಅಂತೀವಿ ನಾವು. ಈ ಸಮಸ್ಯೆಗೆ ವಿಶೇಷ ಶಸ್ತ್ರಚಿಕಿತ್ಸಾ ಶಿಬಿರವನ್ನ ನಾವು ಆಯೋಜಿಸಿದ್ದೇವೆ. ಆ ಒಂದು ಶಿಬಿರದಲ್ಲಿ ನಮ್ಮದೇ ಒಂದು BLD ಸಂಸ್ಥೆಯಿಂದ ಕಲಿತು ಹೋದಂತ MBBS ಕಲಿತು ಆಮೇಲೆ MS ಕಲಿತು ಈಗ ಸ್ಪೈನ್ ಸರ್ಜನ್ ಆಗಿರ್ತಕ್ಕಂಥ ಡಾಕ್ಟರ್ ಪ್ರೇಮಿಕ್ ನಾಗಾದವರು ಕೂಡ ಸತತವಾಗಿ ಅವರು ಎಲ್ಲಾ ಕ್ಯಾಂಪ್ಗಳಲ್ಲಿ ಭಾಗವಹಿಸ್ತಿದ್ದಾರೆ. ಈ MOU 2 ವರ್ಷದ ಹಿಂದೆ ಆದ ನಂತರ ಪ್ರತಿ 3 ತಿಂಗಳಿಗೊಮ್ಮೆ ನಾವು ನಮ್ಮ ಸಂಸ್ಥೆಯಲ್ಲಿ ವಿಶೇಷವಾಗಿರ್ತಕ್ಕಂಥ ಈ ಸರ್ಜರಿ ಕ್ಯಾಂಪ್ಗಳನ್ನ ಮಾಡ್ತಾ ಇದ್ದೇವೆ. ಈ ಒಂದು ಶಿಬಿರದಲ್ಲಿ ಈ ವಕ್ರ ಬೆನ್ನು ಹುರಿ ಸಮಸ್ಯೆಗೆ ಇದು ಒಂದು ಬಹಳ ಒಂದು ಕ್ಲಿಷ್ಟಕರವಾದಂತ ಶಸ್ತ್ರಚಿಕಿತ್ಸೆ. ಇದು ಸಾಧಾರಣ ಶಸ್ತ್ರಚಿಕಿತ್ಸೆ ಅಲ್ಲ. ಯಾಕಪ್ಪ ಅಂತಂದ್ರೆ ಹೇಳಿದ್ರೆ ಈ ಶಸ್ತ್ರಚಿಕಿತ್ಸೆಯನ್ನೇ ಹೆಚ್ಚಾನೆಚ್ಚು ಕರ್ನಾಟಕದಲ್ಲೇ ಹೇಳ್ಬೇಕಂದ್ರೆ ಎಲ್ಲಿ ಮಾಡೋದಿಲ್ಲ. ಅದು ಬಿಜಾಪುರದಲ್ಲಿ ಈ ಒಂದು ಸ್ಪೈನ್ ಫೌಂಡೇಶನ್ ಅವರ ನೇತೃತ್ವದಲ್ಲಿ ನಾವು ಮಾಡ್ತಾ ಇದ್ದೀವಿ. ಉತ್ತರ ಕರ್ನಾಟಕದಲ್ಲಂತೂ ಇಲ್ವೇ ಇಲ್ಲ. ಬೆಂಗಳೂರಲ್ಲಿ ಒಂದ್ ಕಡೆ ಇದ್ರೂ ಇರಬಹುದು, ಅದರ ಬಿಟ್ರೆ ಬೇರೆ ಎಲ್ಲಿ ಇಲ್ಲ. ಈ ಶಸ್ತ್ರಚಿಕಿತ್ಸೆ ಇಷ್ಟು ಕಾಂಪ್ಲಿಕೇಟೆಡ್ ಇರ್ತದಂದ್ರೆ ಸುಮಾರು 5 ರಿಂದ 6 ತಾಸು ಒಂದೊಂದು ಆಪರೇಷನ್ 5 ರಿಂದ 6 ತಾಸು ಗಟ್ಟಲೆ ಆಗ್ತೈತಿ. ಈಗಾಗಲೇ ನಾವು 2 ವರ್ಷದಲ್ಲಿ ಸುಮಾರು 7 ಶಸ್ತ್ರಚಿಕಿತ್ಸಾ ಶಿಬಿರಗಳನ್ನ ಆಯೋಜಿಸಿದ್ದೇವೆ. ಈಗ 8ನೇ ಶಸ್ತ್ರಚಿಕಿತ್ಸಾ ಶಿಬಿರ ನಾಳೆ ಶನಿವಾರ ನಡೀಲಿದೆ. ಈ ಒಂದು ಶಸ್ತ್ರಚಿಕಿತ್ಸೆ ಸುಮಾರು ಬೇರೆ ಒಂದು ದೊಡ್ಡ ದೊಡ್ಡ ನಗರಗಳಲ್ಲಿ ನಾನು ಹೇಳಿದಾಗೆ ಬೆಂಗಳೂರಲ್ಲಿ ಒಂದ್ ಕಡೆ ಮಾಡ್ತಾರೆ 8 ರಿಂದ 10 ಲಕ್ಷ ರೂಪಾಯಿ ಖರ್ಚಾಗ್ತದೆ ಬಾಂಬೆ ಬೆಂಗಳೂರಿಗೆ ಮಾಡ್ಸಲಿಕ್ಕೆ ಹೋದ್ರೆ. ಆದ್ರೆ ನಮ್ಮ ಒಂದು BLD ಆಸ್ಪತ್ರೆಯಲ್ಲಿ ಬಹಳ ಕಡಿಮೆ ವೆಚ್ಚದಲ್ಲಿ, ಅದು BPL ಕಾರ್ಡ್ ಇದ್ದವರಿಗೆ ನಾವು ಉಚಿತವಾಗಿ ಶಸ್ತ್ರಚಿಕಿತ್ಸೆಯನ್ನ ನೆರವೇರಿಸ್ತಾ ಇದ್ದೇವೆ. ತಮಗೆ ಗೊತ್ತಿರೋ ಹಾಗೆ BLD ಆಸ್ಪತ್ರೆ ತಾವು ನೋಡಿದಿರಿ, ನೋ ಪ್ರಾಫಿಟ್ ನೋ ಲಾಸ್. ರಾದರ್ ಲಾಸ್ನಾಗೆ ನಾವು ರೋಗಿಗಳ ಸೇವೆನೇ ಮೊದಲು ಅಂತ ಹೇಳಿ ನಾವು ಮಾಡ್ತಾ ಇದ್ದೀವಿ. ಇವತ್ತು ಹಿಂದಿನ ದಿನಮಾನಗಳಲ್ಲಿ ಕೋವಿಡ್ ಸಂದರ್ಭದಲ್ಲಿ ನೋಡಿದ್ರಿ ನಾವು ಸರ್ಕಾರ ಕೊಟ್ಟಿರ್ತಕ್ಕಂಥ ಒಂದು ಅಮೌಂಟ್ ಅನ್ನೆಲ್ಲೇ ನಾವು 1/3 ಕೊಡ್ರಿ ಅಂತೇಳಿ ನಮ್ಮ ಸಾಹೇಬ್ರು MB ಪಾಟೀಲ್ ಸಾಹೇಬ್ರು 1/3 ಸಾಕು ನಮಗೆ ಸರ್ಕಾರದಿಂದ 1/3 ಅಷ್ಟೇ ಸಾಕು. ನೀವು ಬೇರೆ ಆಸ್ಪತ್ರೆಗೆ ನೀವು 9,000 ಕೊಟ್ರೆ ನಾವು 3,000 ಕೊಡ್ರಿ ನಾವು ಕೋವಿಡ್ ಅನ್ನ ಟ್ರೀಟ್ಮೆಂಟ್ ಮಾಡ್ತೇವೆ. ಆ ರೀತಿ ಒಂದು ಸೇವಾ ಮನೋಭಾವ ಹೊಂದಿರತಕ್ಕಂಥ ನಮ್ಮ ಸಾಹೇಬ್ರು MB ಪಾಟೀಲ್ ಸಾಹೇಬ್ರು ಅದೇ ರೀತಿ ಅವರ ಒಂದು ನೇತೃತ್ವದಲ್ಲಿ ನಮ್ಮ ಆಸ್ಪತ್ರೆ ಕಾರ್ಯನಿರ್ವಹಿಸ್ತಾ ಇದ್ದೀವಿ. ಈ ಒಂದು ಸರ್ಜರಿಯಲ್ಲಿ ಕೂಡ ನಾವು ಯಾವುದೇ ಒಂದು ಪ್ರಾಫಿಟ್ ಬಗ್ಗೆ ವಿಚಾರ ಮಾಡ್ತಾ ಇಲ್ಲ. ಎಲ್ಲಾನು ಕೂಡ ನೋ ಪ್ರಾಫಿಟ್ ನೋ ಲಾಸ್. BPL ಕಾರ್ಡ್ ಇದ್ದವರಿಗೆ ಪೂರಾ ಫ್ರೀನೇ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಈಗಾಗಲೇ ನಮ್ಗೆ ಧಾರವಾಡ, ಬಳ್ಳಾರಿ ಸೇರಿದಂತೆ ಉತ್ತರ ಕರ್ನಾಟಕದ ವಿವಿಧ ನಗರಗಳಿಂದ ನಮ್ಮ ಒಂದು ಈ ಶಿಬಿರದಲ್ಲಿ ಭಾಗವಹಿಸಿ ಪ್ರಯೋಜನ ಪಡ್ಕೊಂಡಿದ್ದಾರೆ. ಹುಬ್ಳಿದಿಂದ ಬಂದಿದ್ದಾರೆ. ಆದ ರೀತಿಯಿಂದ ನಾವು ಹೇಳೋದೇನಪ್ಪ ಅಂತಂದ್ರೆ ಈ ಒಂದು ವಿಜಯಪುರದಲ್ಲಿ ಇದಕ್ಕೊಂದು ಇನ್ನೂ ಸ್ವಲ್ಪ ಅವೇರ್ನೆಸ್ ಬಂದಿರಲಿಲ್ಲ ಅಂತ ಹೇಳಿ ನಾವು ಅನ್ಕೊಂಡಿದ್ದೇವೆ. ಅದಕ್ಕಾಗಿ ಅವೇರ್ನೆಸ್ ಮೂಡಿಸೋ ಸಲುವಾಗಿ ಜನರಿಗೆ ಯಾರು ನಿಜವಾದ ಒಂದು ರೋಗಿಗಳಿದ್ದಾರೆ ಅವರಿಗೆ ಈ ಒಂದು ಪ್ರಯೋಜನ ಹೋಗ್ಲಿ ಅಂತ ಹೇಳಿ ಇವತ್ತು ನಾವು ವಿಶೇಷವಾದಂತಹ ಈ ಪತ್ರಿಕಾಗೋಷ್ಠಿಯನ್ನು ಕರಿಬೇಕಾಯ್ತು. ತಾವೆಲ್ಲ ತಮ್ಮ ಮುಖಾಂತರ ಮನವಿಯನ್ನು ಮಾಡ್ಕೊಳ್ತೀವಿ. ಎಲ್ಲ ಒಂದು ವಿಜಯಪುರದಲ್ಲಿ ಇರ್ತಕ್ಕಂಥ ಯಾವುದೇ ಈ ಬೆನ್ನು ಹುರಿ, ವಕ್ರ ಬೆನ್ನು ಹುರಿ, ಈಗಾಗಲೇ ನಮ್ಮ ಕೆಲವು ನಾವು ಟ್ರೀಟ್ಮೆಂಟ್ ತೆಗೆದುಕೊಂಡಿರ್ತಕ್ಕಂಥ ರೋಗಿಗಳು ಕೂಡ ಇಲ್ಲಿ ಬಂದಿದ್ದಾರೆ. ಇನ್ನು ಮಾಡಬೇಕಾಗಿರ್ತಕ್ಕಂಥ ಕೆಲವು ರೋಗಿಗಳು ನಾಳೆ ಶನಿವಾರ ಮಾಡ್ಬೇಕಂತ ಅವರು ಕೂಡ ಇದ್ದಾರೆ. ಈ ಒಂದು ಸ್ಕೋಲಿಯೋಸಿಸ್ ಬಗ್ಗೆ ಸುಮ್ಮನೆ ಸ್ವಲ್ಪ ತಮಗೆ ಇನ್ಫಾರ್ಮೇಶನ್ ಕೊಡ್ಬೇಕಪ್ಪ ಅಂದ್ರೆ ಏನಂದ್ರೆ ಅದು ಬೆನ್ನು ಉರಿ ನೇರವಾಗಿ ಇರಂಗಿಲ್ಲ. ಅದು S ಶೇಪ್ಡರ್ ಇರ್ತೈತಿ, C ಶೇಪ್ಡ್ ಒಂದ್ ಸೈಡ್ ಹಿಂಗ್ ಸೀದಾ ಇರ್ಬೇಕಾಗಿದ್ದು ಹಿಂಗ್ ಒಪ್ಪರಿ ಹೊಳ್ಳಿರ್ತೈತಿ. ಅದು ಹೊಳ್ಳಣೆ ಏನಾಗ್ಬಿಡ್ತೈತಿ, ನಿಮ್ಮ ರೋಗಿಯ ದೇಹನೂ ಕೂಡ ಹೊಳ್ಳಿ ಬಿಡ್ತೈತಿ. ಒಂದ್ ಕಡೆ ಶೋಲ್ಡರ್ ಹಿಂಗ್ ಮ್ಯಾಲ ಆಗ್ಬೋದು, ಮತ್ತೆ ಸೊಂಟ ಒಪ್ಪರಿ ಆಗ್ಬೋದು, ಮತ್ತೆ
ಇಲ್ಲೆಲ್ಲ ಇರ್ತಕ್ಕಂಥ ಈ ಚೆಸ್ಟ್ ಕ್ಯಾವಿಟಿ ಅಂತ ಏನಂತೀವಲ್ಲ ಇದ್ರದ್ದು ಹೃದಯ ಮತ್ತು ಫುಪ್ಪಸಿಗೂ ಕೂಡ ಅದು ಬಹಳಷ್ಟು ತೊಂದರೆ ಕೊಡ್ತೈತಿ. ಅದು ಉಸಿರಾಟಕ್ಕೆ ಅದಕ್ಕೂ ಕೂಡ ಕೆಲವೊಂದು ಸಂದರ್ಭದೊಳಗೆ ಅದು ಬಹಳ ಸಿವಿಯರ್ ಆಯ್ತಂದ್ರೆ ಅದು ಕೂಡ ತೊಂದರೆ ಆಗ್ತದೆ. ಲಕ್ಷಣಗಳು ನೋಡಿದ್ರಿ ಅಂದ್ರೆ ನೀವು ನಾನು ಹೇಳ್ದ ಹಾಗೆ ಭುಜ ಒಂದ್ ಕಡೆ ಮ್ಯಾಲ ಇರ್ತೈತಿ, ಒಂದು ಸೊಂಟ ಸೀದಾ ಕಾಣಂಗಿಲ್ಲ, ಸೀದಾ ನಡಂಗಿಲ್ಲ, ಹಿಂಗ್ ನಡೀತಿರ್ತಾರೆ, ಒಪ್ಪರಿ ನಡೀತಿರ್ತಾರೆ. ಅದೇ ರೀತಿ ಪಕ್ಕೆಲುಬು ಒಮ್ಮೆ ಒಂದ್ ಕಡೆ ಹೆಚ್ಚು ಬರ್ತೈತಿ, ಹಿಂಗೆ ಹೊರಗೆ ಹಾಯ್ದಿರ್ತೈತಿ, ಇನ್ನೊಂದ್ ಕಡೆ ಒಳಗೆ ಹೋಗಿರ್ತೈತಿ. ಮತ್ತೆ ಅವರಿಗೆ ತೊಂದರೆಗಳು ಸ್ಟಾರ್ಟ್ ಆಗ್ತಾವೆ, ಬೆನ್ನು ನೋವು ಆಗ್ತಿರ್ತೈತಿ, ಮತ್ತೆ ಸರಿಯಾಗಿ ಅವ್ರಿಗೆ ಬಟ್ಟೆ ಹಾಕೊಳಕ್ ಸಹಿತ ಆಗ್ತಿರಂಗಿಲ್ಲ ಅಂತ ಒಂದು ಆಗ್ತದೆ. ಯಾಕೆ ಆಗ್ತದಪ್ಪ ಇದು ಅಂದ್ರೆ ಜನ್ಮಜಾತ ಬೆನ್ನು ಹುರಿಯ ದೋಷಗಳಿರ್ತಾವ. ಕೆಲವೊಂದು ಏನಾಗಿರ್ತಾವ ಸರಿಯಾಗಿ ಬೆಳವಣಿಗೆ ಆಗಿರಂಗಿಲ್ಲ. ಒಂದು ವರ್ಟಿಬ್ರ ನಾವೇನ್ ಹೇಳ್ತೇವೆ ಬೆನ್ನು ಹುರಿ ಏನ್ ಇರ್ತೈತಿಲ್ಲ, ಈಗ ಒಂದ್ ಸೀದಾ ಎರಡು ಕಡೆ ಈಕ್ವಲ್ ಆಗಿ ಬೆಳಿತಂದ್ರೆ ಏನಾಗೋದಿಲ್ಲ, ಒಂದ್ ಸೈಡ್ ಒಮ್ಮೆ ಬೆಳೆಯಂಗಿಲ್ಲ. ಒಂದ್ ಸೈಡ್ ಬೆಳಿಲಾರಂಗ ಏನಾಗ್ಬಿಡ್ತೈತಿ, ಹೊಳ್ಳಕ್ ಶುರು ಮಾಡ್ಬಿಡ್ತೈತಿ, ಒಪ್ಪರಿ ಹೊಳತೈತಿ ಅಂತ ಜನ್ಮಜಾತ. ಇನ್ನೂ ಕೆಲವೊಂದು ಕಾರಣ ತಿಳಿಲಾರ್ದಂತ ಕೂಡ ಇದೆ, ಇಡಿಯೋಪತಿಕ್ ಅಂತೀವಿ ನಾವು. ಅದು ಕಾರಣನೇ ಗೊತ್ತಿಲ್ಲ ನಮಗೆ, ಯಾಕೆ ಆಗ್ತದ ಅನ್ನೋದೇ ಗೊತ್ತಿಲ್ಲ. ಕೆಲವೊಂದು ಇನ್ನೂ ಕಾರಣಗಳು ಸಿಗ್ಲಾರಂತಾವು ಇದಾವೆ. ಮತ್ತೆ ಏನಾದ್ರು ನರದ್ದು ಅಥವಾ ಸ್ನಾಯು ಮಸಿಲ್ ಅಥವಾ ನರಗ್ ಏನಾರ ಪ್ರಾಬ್ಲಮ್ ಆಯ್ತು ಅಂದ್ರೂ ಸಹಿತ, ವೀಕ್ ಆಯ್ತು ಅಥವಾ ಬಹಳ ಸ್ಟಿಫ್ ಆಯ್ತು ಅಂದ್ರೂ ಸಹಿತ ಈ ರೀತಿ ನಮ್ಮ ಬೆನ್ನು ಹುರಿ ಒಪ್ಪರಿ ಆಗುವಂತ ಚಾನ್ಸ್ ಇರ್ತದೆ. ಅದ್ರ ಜೊತೆಗೆ ಚಿಕಿತ್ಸೆ ಕೂಡ ಏನದಲ್ಲ ಅಂದ್ರೆ ಸ್ವಲ್ಪ ಪ್ರಮಾಣ ಇತ್ತಂದ್ರೆ ಏನದ ಅಗದಿ ಸ್ವಲ್ಪ ಹೊಳಿತಂದ್ರೆ ಅದಕ್ಕೆ ಏನಾದ್ರು ನಾವು ಫಿಸಿಯೋಥೆರಪಿ ಅನ್ನೋದು ಅಥವಾ ಬ್ರೇಸ್ ಅಂತೀವಿ ನಾವು, ಪಟ್ಟಿ ಹಾಕಿ ಅವ್ರು ಸರಿ ಮಾಡುವಂತ ಕೆಲಸ ಮಾಡ್ತೀವಿ. ಅದು ಬಹಳ ವಿಪರೀತ ಇತ್ತು, ಅದು ಹೇಳ್ತೀವಿ ನಾವು, ಡಿಗ್ರಿ ಇರ್ತಿತ್ತು, ಕಾಪ್ ಬೆಂಗಲ್ ಅಂತ ಇರ್ತೈತಿ. ಅದು 40 to 50 ಡಿಗ್ರಿ ಆಯ್ತಂದ್ರೆ ಬಹಳಷ್ಟು ಹೊಳಿತಪ್ಪ ಅಂತಂದ್ರೆ ಅನಿವಾರ್ಯವಾಗಿ ಆ ಶಸ್ತ್ರಚಿಕಿತ್ಸೆಯನ್ನ ಮಾಡಬೇಕಾಗ್ತದೆ. ಅದು ಬಹಳ ಸಂಕೀರ್ಣವಾಗಿರ್ತಕ್ಕಂಥ ಶಸ್ತ್ರಚಿಕಿತ್ಸೆ. ಅದು ಮತ್ತೆ ಹಂಗೆ ಹೆಚ್ಚಾಕೋತ ಹೊಂಟಿದೆ, ಎಸ್ಪೆಷಲಿ ಬೆಳವಣಿಗೆ ಆಗ್ತಿರ್ತದಲ್ಲ 12-13 ವಯಸ್ಸಿನಾಗ ಏನಾಗ್ತೈತಿ, ಅದು ಬೆಳವಣಿಗೆ ಜೊತೆಗೆ ಅದನ್ನು ಒಮ್ಮೆ ಜಾಸ್ತಿ ಆಗಿಬಿಡ್ತೈತಿ. ಅಂತ ಸಂದರ್ಭದಲ್ಲಿ ನಾವು ಅನಿವಾರ್ಯವಾಗಿ ನಾವು ಶಸ್ತ್ರಚಿಕಿತ್ಸೆ ಮಾಡಬೇಕಾಗ್ತದೆ. ಮತ್ತೆ ಸಾಕಷ್ಟು ಬೆನ್ನು ನೋವಾಗುದು ಅಥವಾ ದೇಹದ ಸಮತೋಲನ ಸಮಸ್ಯೆ ಅಥವಾ ಉಸಿರಾಟ ತೊಂದರೆ ಆಗ್ಲಕತ್ತಂದ್ರು ನಾವು ಏನ್ ಮಾಡ್ಬೇಕಂದ್ರೆ ಆಪರೇಷನ್ ಮಾಡ್ಬೇಕಾಗ್ತದೆ. ಮತ್ತೆ ಬ್ರೇಸು ಮತ್ತು ಉಳಿದಿದ್ದು ಮೆಡಿಕಲ್ ಮ್ಯಾನೇಜ್ಮೆಂಟ್ ಮಾಡ್ಲಿಕ್ಕಾಗಿ ಅದು ಏನೂ ಇಂಪ್ರೂವ್ಮೆಂಟ್ ಆಗಿಲ್ಲ ಅಂದ್ರೆ ಈ ಒಂದು ಆಪರೇಷನ್ ಮಾಡ್ಬೇಕಾಗ್ತದೆ. ಏನ್ ಮಾಡ್ತಾರೆ ಈ ಆಪರೇಷನ್ ಆಗಪ್ಪ ಅಂತಂದ್ರೆ ಏನ್ ಮಾಡ್ತೇವೆ, ಸಾಧ್ಯ ಆದಷ್ಟು ನೇರ್ ಮಾಡ್ಲಕ್ ಪ್ರಯತ್ನ ಮಾಡ್ತೀವಿ, ನೇರ್ ಮಾಡ್ತೀವಿ. ಅಲ್ಲೇನಂದ್ರೆ ರಾಡ್ ಹಾಕ್ತೀವಿ, ಸ್ಕ್ರೂ ರಾಡ್ ಹಾಕಿ ಅಗತ್ಯವಿದ್ರೆ ನಾವೇನು ಎಲ್ಬಿಂದ ಒಂದು ಇದು ಅವ್ರದೇ ಬಾಡಿದಾಗ್ಲಿ ಎಲ್ಲೂ ತಗೊಂಡು ಅದಕ್ಕೆ ಹಚ್ಚಿ ಅದನ್ನ ಸೀದಾ ಮಾಡಕ್ ಟ್ರೈ ಮಾಡ್ತೀವಿ. ಯಾಕೆ ಸಾಧ್ಯವಾದಷ್ಟು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಬಹಳ ಜೋರ್ ಮಾಡಕ್ ಹೋದ್ರೆ ಏನಾಗ್ತದೆ, ಅಲ್ಲಿ ನ್ಯೂರೋ ಮಾನಿಟರ್ ಇರ್ತಾವ ನಮ್ಮ ಹತ್ರ. ಅವ್ರು ಏನ್ ಬಂದಿರ್ತಾರಲ್ಲ ಬಾಂಬೆದವ್ರು ಎಲ್ಲಾನು ತಗೊಂಡ್ ಬರ್ತಾರ. ಅದು ನರಕ್ಕೆ ಒಳಗೆ ಇದ್ರೊಳಗೆ ಏನಿರ್ತದೆ, ಬೆನ್ನು ಹುರಿ ಒಳಗೆ ಸ್ಪೈನಲ್ ಕಾರ್ಡ್ ಅಂತ ಇರ್ತದೆ ನರದು. ನೀವು ಬಹಳ ಜೋರ್ ಮಾಡಕ್ ಹೋದ್ರೆ ಅದ್ರ ಮೇಲೆ ಆಯ್ತಂದ್ರೆ ಕಾಲು ಹೋಗ್ಬಿಡ್ತಾರೆ. ಇಂಥವೆಲ್ಲ ಸ್ವಲ್ಪ ಬಹಳ ಸಂಕೀರ್ಣ ಇದೆ. ಅದು ಒಂದು ಮಾನಿಟರ್, ನ್ಯೂರೋ ಮಾನಿಟರ್ ಅಂತೇಳಿ ವಿಶೇಷವಾದಂತ ಸಾಮಾನ್ಯ ಮಷಿನ ತಗೊಂಡ್ಬಂದು ಅದು ಆಪರೇಷನ್ ಮಾಡೋತ್ನಿಗೆ ಹೇಳ್ತೈತದು, ನೀವು ಹೋಗಿ ನಿಮ್ ಸ್ಕ್ರೂ ಅಲ್ಲಿ ಹೋಗಿ ಟಚ್ ಆಗ್ತೈತಂದ್ರೆ ಹೇಳ್ತೈತದು, ಇಲ್ಲ ಇದು ಕಾಲಿಗೆ ಇದು ಆಗ್ತೈತೆ ಅಂದ್ರೆ ಮತ್ತೆ ಬಿಡ್ತೀವಿ. ಎಷ್ಟು ಸಾಧ್ಯ ಆಗದ ಅಷ್ಟು ಮತ್ತೆ, ಯಾಕಂದ್ರೆ ಈಗ ನಡೀತಕ್ಕಂಥವನ್ನ ಮನುಷ್ಯನ ಅದು ಎಷ್ಟು ಸಾಧ್ಯ ಇದೆ ಅಷ್ಟು ಮಾಡ್ಲಿಕ್ಕೆ ಮಾಡ್ತಾರೆ. ಸಾಧ್ಯವಾದಷ್ಟು ನಮಗೆ ಆಗಿರ್ತಕ್ಕಂಥ ಬಹಳ ಒಂದು ಒಳ್ಳೆಯದಂತ ಸ್ಪಂದನೆ ಸಿಕ್ಕಿದೆ, ಚಲೋ ಒಂದು ಟ್ರೀಟ್ಮೆಂಟ್ ರಿಕವರಿ ಆಗಿದೆ. ಕೆಲವೊಬ್ರು ಬೇರೆ ಮೊನ್ನೆ ಲಾಸ್ಟ್ ಕ್ಯಾಂಪ್ನಾಗ ಒಬ್ರು ಡಾಕ್ಟರ್ ಬೇರೆ ಊರದಿಂದ ಬಂದಿದ್ರು, ಗದಗ್ನಿಂದ ಒಬ್ರು ಡಾಕ್ಟರ್, ಅವ್ರು ತಮ್ಮ ಮಗಳು, ಅವರು ಈಗ ಡಾಕ್ಟರ್, ಅವಳು ಸಣ್ಣವರಿದ್ದಾಗ ಆಪರೇಷನ್ ಮಾಡಿಸಿದ್ರು, ಭೋಜರಾಜ್ ಅವ್ರ ಕಡೆಯಿಂದ ಮಾಡಿಸಿದ್ರು ಅಂತ, ಅವ್ರು ಇಲ್ಲಿ ಭೇಟಿಯಾಗಿ ಬಂದಿದ್ರು. ಹೀಗಾಗಿ ಈ ಒಂದು ಶಸ್ತ್ರಚಿಕಿತ್ಸೆಯನ್ನು ಮಾಡ್ತಾ ಇದ್ದೀವಿ. ಈ ಒಂದು ಶನಿವಾರ ದಿನ ಈ ಒಂದು ಶಸ್ತ್ರಚಿಕಿತ್ಸೆ ಕ್ಯಾಂಪ್ ನಡೀತದೆ. ಆಮೇಲೆ ಶಸ್ತ್ರಚಿಕಿತ್ಸೆ ಆದ್ಮೇಲೆ ಕೆಲವು ದಿನಗಳ ಕಾಲ ನಾವಲ್ಲಿ ಆಸ್ಪತ್ರೆಯಾಗಿ ಇರ್ಬೇಕಾಗ್ತದೆ. ಕೆಲವು ವಾರಗಳಲ್ಲಿ ಅದು ಅವರು ಸಂಪೂರ್ಣವಾಗಿ ಮತ್ತೆ ನಡಿಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಈ ಒಂದು ಶನಿವಾರ ಬರ್ತಕ್ಕಂಥ ಒಂದು ಕ್ಯಾಂಪ್ ನಲ್ಲಿ ಮತ್ತೆ ಯಾರಾದ್ರೂ ತೋರಿಸ್ಕೊಳ್ಳೋರು ಇದ್ರು ಸಹಿತ, ಈಗ ಏನಾದ್ರು ಈ ವಿಜಯಪುರ ಜಿಲ್ಲೆಯಲ್ಲಿ ಅಥವಾ ಎಲ್ಲೇ ಇದ್ರು ಅವರು ಬಂದು ಶನಿವಾರ ಬಂದ್ರೆ ಅವ್ರಿಗೆ ತಪಾಸಣೆಯನ್ನು ಕೂಡ ಮಾಡ್ತಾರೆ. ಈ ಸಲತಿ ಆಪರೇಷನ್ ಆಗ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಕ್ಯಾಂಪ್ನಾಗರೆ ಅವ್ರಿಗೆ ಆಪರೇಷನ್ ಮಾಡುವಂತ ವ್ಯವಸ್ಥೆಯನ್ನು ಮಾಡ್ತೇವೆ. ಎಲ್ಲ ಒಟ್ಟು ಬಿಜಾಪುರದ ಜನತೆ ಇದ್ರ ಬಗ್ಗೆ ಒಂದು ಸ್ವಲ್ಪ ಅವೇರ್ನೆಸ್ ತಗೊಂಡು ಈ ವಕ್ರ ಬೆನ್ನು ಹುರಿ ಇರ್ತಕ್ಕಂಥ ಮಕ್ಕಳನ್ನ ಈ ಒಂದು ಶನಿವಾರ ಬರ್ತಕ್ಕಂಥ ಒಂದು ಕ್ಯಾಂಪ್ ನಲ್ಲಿ ಬಂದು ಅವರು ಸಲಹೆ ತಗೊಂಡು, ಮುಂಬೈದಿಂದ ಬರ್ತಕ್ಕಂಥ ಎಲ್ಲ ವೈದ್ಯರು, ಡಾಕ್ಟರ್ ಶೇಖರ್ ಭೋಜರಾಜ್ ಅವರು, ಪ್ರೇಮಿಕ್ ಅವರು, ಅವ್ರದ್ದು ಒಂದು ತಂಡ ಏನಿದೆ ಅವ್ರದ್ದು ಒಂದು ಸಲಹೆಯನ್ನು ತೆಗೆದುಕೊಳ್ಬೇಕು. ಅದ್ರ ಜೊತೆಗೆ ನಾವು ಮುಂದಿನ ಫಾಲೋ ಅಪ್ ಗಳನ್ನ ನಾವು ಮಾಡ್ತಿರ್ತೀವಿ ಇಲ್ಲಿ BLD ಅಲ್ಲಿ. ಮತ್ತೆ ನಾರ್ಮಲ್ ಇರ್ತಕ್ಕಂಥ ಸ್ಪೈನ್ ಸರ್ಜರಿನ ನಾವೆಲ್ಲ ನಿರಂತರವಾಗಿ ಮಾಡ್ತಿರ್ತೀವಿ. ಇದು ಮೋರ್ ಕಾಂಪ್ಲಿಕೇಟೆಡ್ ಇರೋದ್ರಿಂದ ಇವರು ಬಂದು ಮಾಡ್ತಿದ್ದಾರೆ, ನಮ್ಮ ಬಾಂಬೆದಿಂದ ಟೀಮ್ ಬಂದು ಈ ಒಂದು ಶಸ್ತ್ರಚಿಕಿತ್ಸೆ ಮಾಡ್ತಾರೆ. ಅದರ ಮುಂದಿನ ಟ್ರೀಟ್ಮೆಂಟ್ ನಾವು ಏನು ಮಾಡ್ತೀವಿ, ಕಂಟಿನ್ಯೂ ಮಾಡ್ತೀವಿ. ಇದು ಒಂದು. ಇದ್ರ ಜೊತೆಗೆ ನಮ್ಮ ಒಂದು BLD ಆಸ್ಪತ್ರೆ ಎಲುಬು ಕೀಲು ವಿಭಾಗದಲ್ಲಿ ಇನ್ನೂ ಹಲವಾರು ಇಂಥ ವಿಶೇಷವಾದಂತಹ ಸ್ಪೆಷಾಲಿಟಿ ಸರ್ವಿಸಸ್ ಗಳನ್ನ ಕೊಡ್ತಾ ಇದ್ದೀವಿ.
ಕೀಲುದರ್ಶಕ ಶಸ್ತ್ರಚಿಕಿತ್ಸೆ ಆರ್ಥ್ರೋಸ್ಕೋಪಿ ಅಂತೀವಿ. ಈಗ ಶೋಲ್ಡರ್ಗೆ ಮಾಡ್ಬೋದು, ನೀ ಜಾಯಿಂಟಿಗೆ ಹೋಲ್ ಹಾಕಿ ಆಪರೇಷನ್ ಮಾಡ್ತಾರೆ ಅಂತಿರಲ್ಲ, ಅದು ಬಹಳ ದೊಡ್ಡ ದೊಡ್ಡ ಮಷಿನ್, ಬಹಳ ಹೈ ಎಂಡ್ ಮಷಿನ್ಗಳು ನಮ್ಮ ಕಡೆ ಇದಾವೆ. ವಿಶೇಷವಾಗಿ ವಿಜಯ್ ಕುಮಾರ್ ಪಾಟೀಲ್, ಇನ್ನೂ ನನ್ನ ಹಲವಾರು 3-4 ಜನ ಇದ್ದಾರೆ. ಅವರೆಲ್ಲರೂ ಕೂಡ ಆರ್ಥ್ರೋಸ್ಕೋಪಿ ಸರ್ಜನ್ 5-6 ಜನ ಇದ್ದಾರೆ. ಸಂದೀಪ್ ನಾಯ್ಕ್ ಇದ್ದಾರೆ, ಮತ್ತೆ ವಿಜಯ್ ವಿಠಲ್ ಮುಂಡವಾಡಿ ಇದ್ದಾರೆ, ಪ್ರಶಾಂತ್ ಕೆಂಗ್ನಾಳ್ ಇದ್ದಾರೆ. ಹೀಗೆ 4-5 ಜನ, ಇನ್ನೂ ಹೊಸ ಹುಡುಗರು ಸಹಿತ ಬಹಳಷ್ಟು ಜನ ಬಂದು ಆ ಒಂದು ಶಸ್ತ್ರಚಿಕಿತ್ಸೆ ನಮ್ಮಲ್ಲಿ ಅವೈಲೇಬಲ್ ಇದೆ. ಅದರ ಜೊತೆಗೆ ಮತ್ತೆ ಕೀಲು ಬದಲಾವಣಾ ಶಸ್ತ್ರಚಿಕಿತ್ಸೆ, ಜಾಯಿಂಟ್ ರಿಪ್ಲೇಸ್ಮೆಂಟ್ಸ್, ಹಿಪ್ ನೀ ಜಾಯಿಂಟ್ ರಿಪ್ಲೇಸ್ ಮಾಡುವಂಥದ್ದು, ಇವು ಒಂದು ವಿಶೇಷ ಶಸ್ತ್ರಚಿಕಿತ್ಸೆ, ಸ್ಪೆಷಲ್ ಶಸ್ತ್ರಚಿಕಿತ್ಸೆ. ಇವುಗಳನ್ನು ನಾವು ನಿರಂತರವಾಗಿ ನಮ್ಮ ಆಸ್ಪತ್ರೆಯಲ್ಲಿ ಎಲ್ಲರೂ ಕೂಡ ಮಾಡ್ತಾ ಇದ್ದೀವಿ. ಹಾಗಾಗಿ ಮತ್ತೊಮ್ಮೆ ತಮ್ಮಲ್ಲಿ ವಿನಂತಿ ಮಾಡ್ತಾ, ಈ ಒಂದು ವಿಷಯದ ಬಗ್ಗೆ ಸ್ವಲ್ಪ ಜನರಲ್ಲಿ ಪಬ್ಲಿಸಿಟಿ ಮಾಡ್ಬೇಕಂತ ಹೇಳಿ ನಾನು ಹೇಳಕ್ಕೆ ಬಯಸ್ತೇನೆ. ನಿಮ್ಗೆ ಇನ್ನೂ ಇನ್ಫಾರ್ಮೇಶನ್ ಇನ್ನೂ ಬೇಕಂದ್ರೆ ನಮಗೆ ಇದರಲ್ಲಿ ಇದೆ, ತೋರಿಸ್ತೀನಿ. ಅದ್ರ ಜೊತೆಗೆ ನಮ್ಮ ರೋಗಿಗಳಿದ್ದಾರೆ, ಅವರು ರಿಕವರಿ ಆದಂತ ರೋಗಿಗಳಿದ್ದಾರೆ, ಅವ್ರನ್ನೂ ಕೂಡ ತಾವು ಭೇಟಿ ಮಾಡಿ. ಅವರು ಮುಂಬೈದಿಂದ ಬಂದು ಅವ್ರ ಟೀಮ್ ಕರ್ಕೊಂಡ್ ಬರ್ತಾರೆ. ಒಂದು 5-6 ಜನ ಸ್ಪೈನ್ ಸರ್ಜನ್ಸ್ ಬರ್ತಾರೆ, ಅವ್ರ ಜೊತೆ ಅಸಿಸ್ಟೆಂಟ್ ಎಲ್ಲರೂ ಕೂಡ ಒಂದು 10-15 ಜನ ಅವರು ಇಲ್ಲಿ ಬಂದ್ಬಿಟ್ಟು 3 ತಿಂಗಳಿಗೊಮ್ಮೆ ಬಂದು ಎಲ್ಲ ಆಪರೇಷನ್ ಅನ್ನ ಫ್ರೀ ಆಗಿ ಮಾಡ್ತಾರೆ. ಅವ್ರು ಯಾವುದೋ 1 ರೂಪಾಯಿ ತಗೊಳ್ಳೋದಿಲ್ಲ. ಮತ್ತೆ ಅವರು ತಮ್ಮ ಖರ್ಚಿನಲ್ಲೇ ಬರ್ತಾರೆ. ಇಲ್ಲಿ ಬಂದ ಮೇಲೆ ನಾವು ವ್ಯವಸ್ಥೆ ಮಾಡ್ತೇವೆ. ಅವ್ರಿಗೆಲ್ಲ ಉಳಿದ ವ್ಯವಸ್ಥೆ ಮಾಡ್ತೇವೆ. ಅವ್ರದ್ದು ಸೇವೆಯನ್ನು ನಾವು ಮೆಚ್ಚತಕ್ಕಂಥದ್ದು. ಅವರು ನಮ್ಮಲ್ಲಿ ಅಷ್ಟೇ ಅಲ್ಲ, ಬೇರೆ ಬೇರೆ ಇಡೀ ದೇಶದ ತುಂಬಾ ಕೂಡ ಈ ಡಾಕ್ಟರ್ ಶೇಖರ್ ಭೋಜರಾಜ್ ಅವರು ಈ ಒಂದು ಸ್ಪೈನ್ ಕ್ಯಾಂಪ್ ಫೌಂಡೇಶನ್ ಮಾಡಿದವರು. ಇವರು ಇಡೀ ದೇಶದ ತುಂಬಾ ಈ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಾವು ಅದ BPL ಕಾರ್ಡ್ ಇದ್ದವ್ರಿಗಂತೂ ಟೋಟಲಿ ಫ್ರೀ ಮಾಡ್ತಾರೆ. ಟೋಟಲಿ ಏನೇ ಕಾಸ್ಟ್ ಇದ್ರು ಯೂನಿವರ್ಸಿಟಿ ಬೇರ್ ಮಾಡ್ತಾರೆ. ಬಹಳ ಆದ್ರೆ ಏನಾದ್ರು ಕಡಿಮೆ ವೆಚ್ಚದಿಂದ ನಾವೇನಂತೀವಿ ಅಂದ್ರೆ, ಈಗ ಒಳಗೆ ಹಾಕುವಂತ ರಾಡ್ ಸ್ಕ್ರೂ ಅದ್ರದ್ದು ಏನಾರ ಒಂದ್ ಸ್ವಲ್ಪ ಅಫೋರ್ಡಬಲ್ ಇದ್ದವ್ರಿಗೆ ಕೊಡ್ತಾರೆ. ಇಲ್ಲ ಅಂದ್ರೂ ಕೂಡ ಅದನ್ನ ಯೂನಿವರ್ಸಿಟಿಯಿಂದ, ಮತ್ತೆ BPL ಇದ್ರಂತೂ ಏನೋ ತಗೊಳ್ಳೋದಿಲ್ಲ. BPL ಕಾರ್ಡ್ ಇದ್ರೆ ಈಗ ಇನ್ನೊಂದು ವಿಶೇಷ ಏನಂದ್ರೆ ಸ್ಪೈನ್ ಫೌಂಡೇಶನ್ ಅವರು ಈಗ ಇಡೀ ದೇಶದಲ್ಲಿ 20 ಸೆಂಟರ್ ದೇವ್ ಐಸೋಲೇಟೆಡ್. ಅದರಲ್ಲಿ 1 ಸೆಂಟರ್ ನಮ್ ಬಿಜಾಪುರ. ಸೊ ನಿಯರ್ ಬೈ ನೆಕ್ಸ್ಟ್ ಇದೆ ಕೊಲ್ಲಾಪುರ್ಗಿದೆ. ಸೊ ಸ್ಟೇಟ್ ನಲ್ಲಿ ಹಾರ್ಡ್ಲಿ ದೇ ರಿಕಗ್ನೈಸ್ ಓನ್ಲಿ 1 ಸೆಂಟರ್ ಫಾರ್ ಟು ಗಿವ್ ಸಚ್ ಸರ್ವಿಸಸ್. ಸೊ ನಮ್ದು ದಿಸ್ ಇಸ್ ಫಸ್ಟ್ ಇನ್ ಕರ್ನಾಟಕ. ಅವ್ರು ಬಂದು ಸರ್ವಿಸ್ ಕೊಡೋದು. ಸುಮಾರು 25-30 ಜನ ಈ ಒಂದು ಶಿಬಿರದ ಲಾಭ ಪಡೆದಿದ್ದಾರೆ. ಬೇರೆ ಬೇರೆ ಜಿಲ್ಲೆಯವರು ಇದ್ದಾರೆ, ನಮ್ಮ ಜಿಲ್ಲೆಯವರು ಇದ್ದಾರೆ. ನಮ್ಮ ಜಿಲ್ಲೆಯವರು ಸುಮಾರು 20 ಜನ ಇದ್ದಾರೆ. ಇದೆ, ಅದು ಅನ್ಪ್ರೆಡಿಕ್ಟಬಲ್. ನಾನು ಹೇಳೋದಿಲ್ಲ, ಇಡಿಯೋಪತಿಕ್ ಅಂತೀವಲ್ಲ, 1%, 2%, 1% ಅನ್ಬೋದು. ನಾವು ಈ ಸದ್ಯದು ಪ್ರೆಸ್ ಮೀಟ್ ಜನರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಕ್ಕೆ. ಈಗ ನಾವು ಇನ್ ಫ್ಯೂಚರ್ ನಲ್ಲಿ ಈಗ ನಾವು ಸ್ಕೂಲ್ ನಲ್ಲಿ ಕ್ಯಾಂಪ್ ಮಾಡ್ಬೇಕಂತ. ಮೇನ್ಲಿ ಬೇಸಿಕ್ಲಿ ವಿ ಆರ್ ಸೀಯಿಂಗ್ ಇನ್ ಸ್ಕೂಲ್ ಸ್ಟೂಡೆಂಟ್ಸ್. ಸೊ ಅದರಲ್ಲಿ ಕ್ಯಾಂಪ್ ಮಾಡಿ ವಿಲ್ ಗೋ ಟು ದೆಮ್, ಅಲ್ಲೇ ಡಿಟೆಕ್ಟ್ ಮಾಡಿ ಪೇಷಂಟ್ ಮಾಡ್ಬೇಕಂತ ನೆಕ್ಸ್ಟ್ ಪ್ಲಾನ್. ಇದು ಪಿರಿಯಾಟಿಕಲಿ ಜಾಸ್ತಿ ಕಾಣಿಸ್ತದೆ. ಅದು ಗರ್ಲ್ಸ್ ಅಲ್ಲಿ ನಾವು ಈಗ ಸ್ಕೂಲ್ ಕ್ಯಾಂಪ್ ಮಾಡ್ತಾ ಇದ್ದೀವಿ. ಸ್ಕೂಲ್ ಕ್ಯಾಂಪ್ ರಿಕಗ್ನೈಸ್ ಮಾಡ್ಕೊಂಡು ಅವ್ರಿಗೆ ತಂದು ಅವ್ರಿಗೆ ಮೋಟಿವೇಟ್ ಮಾಡ್ತೀವಿ. ಈ ಪಿಕ್ಚರ್ ನೋಡ್ತಿರಲ್ಲ, ಭೋಜಾಜ್ ಪಿಕ್ಚರ್, ಡಾಕ್ಟರ್ ಭೋಜಾಜ್ ಬಂದು ಶಸ್ತ್ರಕ್ರಿಯೆ ಮಾಡಿ ಹೋಗ್ತಾರೆ. ಆಮೇಲೆ ಇದೇ ಆಪರೇಷನ್ ನಾವು ಹೊರಗಡೆ ಕಾರ್ಪೊರೇಟ್ ಅಲ್ಲಿ ಮಾಡಿಸಿದ್ರೆ 10-15 ಲಕ್ಷ ಖರ್ಚಾಗುತ್ತೆ. ಅದು ನಮ್ಮ ಇಲ್ಲಿ ಜನರಿಗೆ ಉಪಯೋಗ ಆಗಲಿ ಅಂತ ಹೇಳಿ ನಿಮ್ಮನ್ನು ಕರೆಸಿದ್ದೀವಿ. ಮೋಸ್ಟ್ ಆಫ್ ದ ಟೈಮ್ಸ್ ಇದು ಇಡಿಯೋಪತಿಕ್ ಅಂತ, ಕಾಸ್ ಇಸ್ ನಾಟ್ ನೋನ್. ಅದರಂತೆ ಇನ್ನೊಂದು ಭಾಗ ಅಂದ್ರೆ ಅಕ್ವೈರ್ಡ್ ಅಂತ, ಸರಿಯಾಗಿ ಬೆಳವಣಿಗೆ ಆಗ್ತಾ ಇರಂಗಿಲ್ಲ. ಅದು ಬೆನ್ನೂರಿ ಸರಿಯಾಗಿ ಬೆಳಿಲಿಲ್ಲ ಅಂದ್ರೆ, ಒಂದ್ ಸೈಡ್ ಬೆಳಿಲಿಲ್ಲ ಅಂದ್ರೆ ಈ ತರ ಆಗುತ್ತೆ. ಫೋಟೋ ನೋಡ್ಬೋದು ನಾವು, ಮಕ್ಕಳಾಗಿದ್ದು ನೋಡ್ರಿ ಹಿಂಗ್ ಬಾಗಿರ್ತದೆ. ನೆಕ್ಸ್ಟ್ ಇದು ಆಪರೇಷನ್ ಮಾಡಿದ್ದೇನೆ ಅವಳಿಗೆ.
ಇಲ್ಲ ಇಂಪ್ರೂವ್ ಆಗ್ತದೆ. ಇನ್ನು ಇದು ಪ್ರೋಗ್ರೆಸ್ ಆಗಲ್ಲ. ಈಗ ಇದು ಮಾಡೋ ಉದ್ದೇಶ ಅಂದ್ರೆ ಅದು ಡಿಫಾರ್ಮಿಟಿ ಏನಂತ ವಕ್ರ ಇರ್ತದಲ್ಲ ಅದು ಹೆಚ್ಚಿಗೆ ಹಾಕೋತ ಹೋಗ್ಬಾರ್ದು, ಅಲ್ಲೇ ಹಾಲ್ಟ್ ಆಗ್ಬೇಕು. ಈ ಆಪರೇಷನ್ ಮಾಡದೆ ಹೋದ್ರೆ ಎಲ್ಲ ಕಾನೂನು ನಮ್ಮ ಡಿಪ್ಯೂಟಿ ಸ್ಟೂಡೆಂಟ್ ಹೇಳಿದಾರೆ. ಇವಾಗ ಕುಪ್ಪಿಸ ತೊಂದರೆ ಆಗೋದು, ಹಾರ್ಟ್ ತೊಂದರೆ ಆಗೋದು, ಬೆಳವಣಿಗೆ ಕುಂಠಿತವಾಗೋದು ಆಗ್ತಾವ. ಇವೆಲ್ಲ ಆಗ್ತವೆ. ಈ ಆಪರೇಷನ್ ಆದ್ಮೇಲೆ ಡೇ ಟು ಡೇ ಆಕ್ಟಿವಿಟೀಸ್ ಮಾಡ್ಬೋದು ಆರಾಮ್ಸೆ. ನ್ಯೂಟ್ರಿಷನ್ ಸಂಬಂಧ ಆಗೋದಿಲ್ಲ, ಬೇರೆ ಬೇರೆ ಕಾರಣಗಳಿರ್ತವೆ. ಅದು ಹೇಳಿದ್ನಲ್ಲ, ಬೆಳವಣಿಗೆ ಸರಿಯಾಗಿ ಅಂದ್ರೆ ವರ್ಟಿಬ್ರಾನೇ ಬೆಳವಣಿಗೆ ಸರಿಯಾಗಿ ಆಗಲ್ಲ ಅನ್ನೋದು. ಬೇರೆ ಏನೋ ಕಂಜನೆಂಟಲ್ ಜೆನೆಟಿಕ್ ಅಥವಾ ಏನೋ ಅಬ್ನಾರ್ಮಲಿಟೀಸ್ ಇದ್ರೂ ಆಗ್ತದೆ. ಸೊಲ್ಯೂಷನ್ಸ್ ಒಂದ್ ವೇಳೆ ಅದು ಸ್ಕ್ಯಾನಿಂಗ್ ನೊಳಗೆ ಏನಾರ ಫೈಂಡ್ ಔಟ್ ಮಾಡಿದ್ರೆ ಏನಾರ ಮಾಡ್ಬೋದು ಹೊರತಾಗಿ ಅದು ಫೈಂಡ್ ಔಟ್ ಆಗೋದಿಲ್ಲ. ಅದು ಅರ್ಲಿಯರ್ ಫೈಂಡ್ ಔಟ್ ಆಗಲ್ಲ, ಹುಟ್ಟಿದ ಮೇಲೆ ಅದು ಮ್ಯಾನಿಫೆಸ್ಟ್ ಆಗೋತ್ ಹೋಗ್ತದೆ, ಕಾಣಿಸ್ಕೋತ ಹೋಗ್ತದೆ. ಡಿಪೆಂಡ್ಸ್ ಆನ್ ಪೇರೆಂಟ್ಸ್ ಹೆಂಗ್ ಐಡೆಂಟಿಫೈ ಮಾಡ್ತಾರ. ಅದು ಇವನ್ ನಾವು ಒಂದು ವರ್ಷದ ಬಹಳ ಕಂಜನೆಂಟಲ್ ಇದ್ದು ಅಂದ್ರೆ, ಜನ್ಮಜಾತ ಇದ್ದು ಅಂದ್ರೆ ಅದು ಹುಟ್ಟಿದ ತಕ್ಷಣನೇ ಗೊತ್ತಾಗ್ತದೆ. ಇವು ಇಡಿಯೋಪತಿಕ್ ಅಂತೀವಲ್ಲ ನಾವು, ಕಾರಣ ಗೊತ್ತಿಲ್ಲಾರ್ದು ಸಾವಕಾಶ ಒಂದು 5 ವರ್ಷಕ್ಕೆ 6 ವರ್ಷಕ್ಕೆ ಹಿಂಗ್ ಗೊತ್ತಾಕೋತ ಹೋಗ್ಬೇಕು. ನಡೆಯೋದ ಮೇಲೆ ಒಪ್ಪರಿ ನಡ್ಲಕ್ ಶುರು ಮಾಡ್ತಾರೆ. ಹಿಂಗ್ ಹಿಡ್ಕೊಂಡು ಹೋಗೋದು. ಕುತ್ತಿಗೆ ಒಳಗೂ ಆಗಿತ್ತಂದ್ರೆ ಪೂರ ಕುತ್ತಿಗೆ ಹಿಂಗ್ ಹಿಡ್ಕೊಂಡು ಹೋಗ್ತಾರೆ. ಎಲ್ಲ ಬೇರೆ ಬೇರೆ ತರ ಇದೆ ಹೆಚ್ಚಾಕೋತ ಹೋಗ್ತಿತ್ತು. ಹಾ, ಅಲ್ಲ ಏಜಿಂಗ್ ಡಿಜನರೇಟ್ ಅದು ಬೇರೆ. ವಯಸ್ಸಾದ್ಮೇಲೆ ಬೆನ್ನೂರಿ ಪೋರಸ್ ಆಗ್ತಾ ಹೋಗ್ತದೆ. ಅದೊಂದು ಶಕ್ತಿ ಉಳಿಯಂಗಿಲ್ಲ. ಶಕ್ತಿ ಉಳಿಲಿಲ್ಲ ಅಂತಂದ್ರೆ ನಾವು ನಡೆಯಬೇಕಾದ್ರೆ ಗ್ರಾವಿಟಿಯಿಂದ ಮನುಷ್ಯ ಭಾಗಕ್ಕೆ ಚಾಲು ಮಾಡ್ತಾನೆ. ಸೊ ಆ ಸ್ಟ್ರೆಂತ್ ಇರೋದಿಲ್ಲ, ಹಿಂಗಾಗಿ ಅಶಕ್ತನ ಬಂದಿರ್ತದೆ. ಅದರಿಂದ ಬಾಗುವಿಕೆ ಮುಂದೆ ತೆಗಿಲಕ್ ಬರ್ತೈತೆ. ಅದೆಲ್ಲ ಇದು ಆದ್ಮೇಲೆ ಪೂರಾ ಕೂಡಿದ್ಗಳೇ ಪರ್ಫೆಕ್ಟ್ ಕೂಡ್ಕೊಂಡ್ಗಳೇ ತೆಗಿಬೇಕು ಸರ್. ಹಾ, ಇಲ್ಲಿ ಯೂಶಲಿ ಇಲೆಕ್ಟ್ರಿಸ್ಟ್ ಅಂತ ಇರ್ತದೆ, ತಗೋತೀವಿ. ಅದು ಇಲೆಕ್ಟ್ರಿಸ್ಟ್ ರಿಬ್ಸ್ ಇರ್ತಾವ. ರಿಬ್ಸ್ನು ಅವೆಲ್ಲ ಸ್ವಲ್ಪ ತಗೊಂಡ್ರೆ ಏನಾಗೋದಿಲ್ಲ. ಅಂತ ರಿಬ್ಸ್ ಅಷ್ಟೇ, ಅಂತ ಎಲ್ಲೋ ಅಷ್ಟೇ ತಗೋತೀವಿ. ಅದನ್ನ ತಗೊಂಡ್ರೆ ಅವ್ನಿಗೆ ಏನೂ ತೊಂದರೆ ಆಗಲಾರಂತ ಇರ್ತವೆ. ಇಲೆಕ್ಟ್ರಿಸ್ಟ್ ಇಲ್ಲಿ ಚಪ್ಪಿ ಎಲ್ಲ ಒಳ್ಳೆದ ತಗೋತೀವಿ. ಈ ರಿಬ್ಸ್ ತಗೋತೀವಿ, ಹಾ ಹೌದು. ಅಡಿಷನಲ್. ಥ್ಯಾಂಕ್ ಯು ಸರ್.